ನನ್ನ ಹೆಸರು ಡಾಕ್ಟರ್ ವಿನಾಯಕ್. ನಾನೊಬ್ಬ ಸೀನಿಯರ್ ಕನ್ಸಲ್ಟೆಂಟ್ ಇನ್ ಮೆಡಿಕಲ್ ಆಂಕಾಲಜಿ ಇಲ್ಲಿ ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ. ಇವತ್ತಿನ ಈ ಕಾರ್ಯಕ್ರಮ ಬಂದ್ಬಿಟ್ಟು ಕೀಮೊಥೆರಪಿ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಆ್ಯಂಡ್ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಅದನ್ನು ಯಾವ ಥರ ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ಸೈಡ್ ಎಫೆಕ್ಟ್ಸ್ಗಂತೂ ಮೋರ್ ಇಂಪಾರ್ಟೆಂಟ್ಲಿ ಎಲ್ಲರಲ್ಲೂ ಈ ಸೈಡ್ ಎಫೆಕ್ಟ್ಸ್ ಬರುತ್ತೇನೋ ಅನ್ನೋ ಒಂದು ಭಯ ಇರುತ್ತೆ ಜನರಲ್ಲಿ. ಸೊ ಅದ್ರ ಬಗ್ಗೆ ನಿಮಗೆ ಒಂದಿಷ್ಟು ಡೀಟೇಲ್ಸ್ ಹೇಳ್ಕೊಳ್ಳೋದು. ಸೊ ಈ ಕೀಮೊಥೆರಪಿ ಅಂದ್ರೇ ಜನರಲ್ಲಿ ನಾರ್ಮಲಿ ನಮಗೆ ಬರೋ ಪೇಷಂಟ್ಸ್ಗೆಲ್ಲ ನಾವು ಕೀಮೊಥೆರಪಿ ನೀವು ತೊಗೋಬೇಕು ಅಂದರೆ ಅವ್ರು ಕೇಳೋ ಫಸ್ಟ್ ಕ್ವೆಶ್ಚನ್ ಏನು ಸೈಡ್ ಎಫೆಕ್ಟ್ಸ್ ಬರ್ಬೋದು ಅಂತ. ಇದು ಮೇನ್ಲಿ ಬಿಕಾಸ್ ಆಫ್ ಜನರಲ್ಲಿ ಒಂದು ಭಯ, ಸೈಡ್ ಎಫೆಕ್ಟ್ಸ್ ಎಲ್ಲರಲ್ಲೂ ಬರುತ್ತೇನೋ ಅನ್ನೋ ಒಂದು ಭಯ ಜನರಲ್ಲಿ. ಆ್ಯಂಡ್ ಮೋರ್ ಓವರ್ ಎಲ್ಲರಲ್ಲೂ ತುಂಬ ಸಿವಿಯರಾಗಿ ಬರುತ್ತೆ, ಕೀಮೊಥೆರಪಿ ಅಂದರೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಈ ಥರದ್ದು ಒಂದು ನೋಷನ್ ಜನರಲ್ಲಿ. ಸೊ ಫ್ಯಾಕ್ಟ್ ಏನಂದರೆ ನಾವು ಕೊಡೋ ಒಂದು 100 ಪೇಷಂಟ್ಸಲ್ಲಿ ಈ ಥರದ್ದು ಸೈಡ್ ಎಫೆಕ್ಟ್ಸ್ ಬರೋದು ಹಾರ್ಡ್ಲಿ ಒಂದು 20% ಪೇಷಂಟ್ಸಲ್ಲಿ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಇರುತ್ತೆ ಸೈಡ್ ಎಫೆಕ್ಟ್ಸು, ಬಟ್ ದೇ ಆರ್ ವೆರಿ ಮಚ್ ಮ್ಯಾನೇಜಬಲ್. ಯಾವುದೇ ಒಂದು ತುಂಬ ಸಿವಿಯರ್ ಸೈಡ್ ಎಫೆಕ್ಟ್ಸ್ ಬರೋದು ಚಾನ್ಸಸ್ ತುಂಬಾ ಕಡಿಮೆ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಆ ಥರದ್ದೊಂದು ಸಿಚುವೇಶನ್ ಬರಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬಂದ್ಬಿಟ್ಟು ಇಟ್ ಈಸ್ ಸೈಕಲಾಜಿಕಲ್ ಆಲ್ಸೋ. ಹೇಗಂದರೆ ಇಷ್ಟೊಂದು ಕೇಳ್ಪಟ್ಟಿರ್ತಾರೆ, ಇವಾಗ ಅಕ್ಕಪಕ್ಕ ಮನೆಯಲ್ಲಿರ್ಬೋದು, ಇಲ್ಲ ಬೇರೆ ಪೇಷಂಟ್ಸ್ನ ನೋಡಿ ಆಗಿರ್ಬೋದು. ಸೊ ಅವರಲ್ಲಿ ಆ ಒಂದು ಭಯದಿಂದ ಏನಾಗುತ್ತೆ, ಸೈಕಲಾಜಿಕಲಿ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಮುಂಚೆನೇ ಅವ್ರಿಗೆ ಕೀಮೊಥೆರಪಿ ಸೈಡ್ ಎಫೆಕ್ಟ್ಸ್ ಬರುತ್ತೆ, ನಮಗೆ ತಡ್ಕೊಳಕ್ಕಾಗಲ್ಲ, ಈ ಥರದ್ದೊಂದು ಭಯ ಇರುತ್ತೆ. ಸೊ ಈ ಕಾಮನೆಸ್ಟ್ ಸೈಡ್ ಎಫೆಕ್ಟ್ಸ್ ಏನು, ಅದರದ್ದು ಸಿವಿಯಾರಿಟಿ ಹೇಗಿರುತ್ತೆ ಆ್ಯಂಡ್ ಮ್ಯಾನೇಜ್ ಮಾಡ್ಬೋದೋ ಇಲ್ವೋ ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಸೊ ಈ ಸೈಡ್ ಎಫೆಕ್ಟ್ಸ್ ಏನಿವೆ ಒಂದು ಲಿಸ್ಟ್ ಥರ ನಾನು ಎಲ್ಲ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳ್ತೀನಿ. ಬಟ್ ಈ ಸೈಡ್ ಎಫೆಕ್ಟ್ಸು ಎಲ್ಲ ಪೇಷಂಟ್ಸಲ್ಲೂ ಬರಲ್ಲ. ಯಾರಲ್ಲಿ ಬರುತ್ತೆ ಅಂತ ಹೇಳೋದು, ಪ್ರಿಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಮೆಜಾರಿಟಿ ಕೇಸಸ್ ನಾನು ಹೇಳ್ದಂಗೆ ಎಲ್ಲ ಸೈಡ್ ಎಫೆಕ್ಟ್ಸು ಬರಲ್ಲ. ಸೊ ಕಾಮನೆಸ್ಟ್ ಸೈಡ್ ಎಫೆಕ್ಟ್ ಏನಂದರೆ, ಕೀಮೋ ತೊಗೊಂಡಿದ ತಕ್ಷಣ ಮೇ ಬಿ ಒಂದು 2 or 3 ಡೇಸ್ವರೆಗೂ ಒಂದು ಟಯರ್ಡ್ನೆಸ್ ಅಂತ ಇರುತ್ತೆ. ಟಯರ್ಡ್ನೆಸ್ ಅಂದರೆ ಆಲ್ಮೋಸ್ಟು ಈ ಬೆಡ್ ರಿಡನ್ ಆಗೋದಿಲ್ಲ ಅವರು. ಸೊ ಈ ಜ್ವರ ಬಂದರೆ ಇಲ್ಲ ವೈರಲ್ ಫೀವರ್ಸ್ ಇದ್ದರೆ ಸ್ವಲ್ಪ ಸುಸ್ತು ಅನಿಸುತ್ತೆ, ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನಿಸುತ್ತೆ. ಈ ಥರದ್ದು ಒಂದು ರೇಂಜಲ್ಲಿ ಈ ಒಂದು ಟಯರ್ಡ್ನೆಸ್ ಇರುತ್ತೆ. ಆ್ಯಂಡ್ ಇದು ಎಲ್ಲ ಥರದ್ದು ಕೀಮೊಥೆರಪಿ ಅಲ್ಲಿ ಈ ಥರದ್ದು ಟಯರ್ಡ್ನೆಸ್ ಬರಲ್ಲ. ಸೊ ಕೀಮೊಥೆರಪಿ ಅಂದರೆ ನಮಗೆ ಒಂದು ಬ್ಲ್ಯಾಂಕೆಟ್ ವರ್ಡ್, ಅಂದರೆ ಈ ಎಲ್ಲ ಮೆಡಿಸಿನ್ಸ್ಗೂ ನಾವು ಕರೆಯೋದು ಕೀಮೊಥೆರಪಿನೇ. ಬಟ್ ಆ ಮೆಡಿಸಿನ್ಸ್ ಒಂದೊಂದು ಪೇಷಂಟಲ್ಲೂ ಒಂದೊಂದು ಬೇರೆ ಥರದ್ದು ಕೀಮೊಥೆರಪಿ ಇರುತ್ತೆ. ಸೊ ಕೆಲವೊಬ್ಬರಲ್ಲಿ ಸ್ಟ್ರಾಂಗರ್ ಕೀಮೊಥೆರಪಿ ಬೇಕಾಗ್ಬೋದು. ಆ ಥರದ್ದು ಕೀಮೊಥೆರಪಿ ರೆಜಿಮೆನ್ ಕೊಟ್ಟಾಗ ಮಾತ್ರ ಈ ಒಂದು ಟಯರ್ಡ್ನೆಸ್ ಬರುತ್ತೆ. ಬಟ್ ಮೆಜಾರಿಟಿ ಬೇರೆ ಕಾಯಿಲೆಗಳಲ್ಲಿ ಒಂದೇ ಮೆಡಿಸಿನ್ ಕೊಡ್ತೀವಿ, ಡೋಸಸ್ ಕಡಿಮೆ, ಇಲ್ಲ ವಾರಕ್ಕೊಂದ್ಸರಿ ತೊಗೋತಾ ಇರ್ತಾರೆ. ಸೊ ಆ ಥರದ್ರಲ್ಲಿ ಈ ಒಂದು ಟಯರ್ಡ್ನೆಸ್ ಅಷ್ಟೊಂದು ಕಂಡು ಬರಲ್ಲ. ಸೊ ಈ ಟಯರ್ಡ್ನೆಸ್ ಏನಿದೆ, ಇಟ್ ಈಸ್ ಯೂಶಲಿ ಫಾರ್ ಸಮ್ 3-4 ಡೇಸ್ ಆಫ್ಟರ್ ಕೀಮೊಥೆರಪಿ. ಅದಾದಮೇಲೆ ಸರಿ ಹೋಗ್ತಾರೆ, ಏನೂ ತೊಂದರೆ ಇರಲ್ಲ. ಸೊ ಈ ಟಯರ್ಡ್ನೆಸ್ನ ಯಾವ ಥರ ಕಡಿಮೆ ಮಾಡ್ಕೋಬೋದು ಅಂದರೆ, ಈ ಒಂದು 2-3 ಡೇಸ್ಗೆ ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ನಾನು ಹೇಳಿರೋ ಪ್ರಕಾರ ನಾರ್ಮಲಿ ಜ್ವರ ಬಂದರೆ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು ಅನ್ಸುತ್ತಲ್ವ, ಆ ಥರದ್ದು ಒಂದು ರೆಸ್ಟ್ ತೊಗೋಬೇಕು. ಆದಷ್ಟು ಹೈಡ್ರೇಟ್ ಮಾಡ್ಕೊಳ್ಳಿ, ನೀರನ್ನ ಕುಡಿಬೇಕಾಗುತ್ತೆ ನೀವು ಸಾಕಷ್ಟು. ಆ್ಯಂಡ್ ಒಳ್ಳೆ ಊಟ, ನಾರ್ಮಲಾಗಿ ನೀವೇನು ಊಟ ಮಾಡ್ತಾ ಇದ್ದೀರೋ ಅದನ್ನೇ ಮಾಡ್ಬೋದು. ಬಟ್ ಸಹಜವಾಗಿ ಕೀಮೊಥೆರಪಿ ಆದ ನಂತರ ಏನಾಗುತ್ತೆ, ಒಂದು ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಹೊಟ್ಟೆ ತಳಿಸ್ದಂಗೆ ಈ ಥರದ್ದು ಒಂದು ಫೀಲಿಂಗ್ ಇರುತ್ತೆ ಜನರಲ್ಲಿ. ಸೊ ನಾರ್ಮಲಾಗಿ 3 ಹೊತ್ತು ಜನರು ಊಟ ಮಾಡ್ದಂಗೆ ಮಾಡೋದಕ್ಕಾಗಲ್ಲ. ಸೊ ಅದನ್ನು ನೀವು ಸ್ವಲ್ಪ ಸ್ಮಾಲ್ ಶಾರ್ಟ್ ಮೀಲ್ಸಲ್ಲಿ, ಟೈಮ್ಲಿ ಇಂಟರ್ವಲ್ಸಲ್ಲಿ ತೊಗೊಳ್ಳೋದು ಇಟ್ ವಿಲ್ ಹೆಲ್ಪ್ ಯು. ಸೊ ಸೇಮ್ 3 ಮೀಲ್ಸ್ನ ನೀವು ಮೇ ಬಿ ಒಂದು 5 meals 6 meals ಆ ಥರ ಎವ್ರಿ 2 hours ತೊಗೊಂಡ್ರೆ ನಿಮಗೆ ಆ ಒಂದು ಟಯರ್ಡ್ನೆಸ್ ಅನ್ನೋದೇನಿದೆ ಸ್ವಲ್ಪ ಕಡಿಮೆ ಆಗುತ್ತೆ. ಆ್ಯಂಡ್ ಇನ್ನೊಂದು, ಈ ಸ್ಮಾಲ್ ಮೀಲ್ಸ್ನ ಫ್ರೀಕ್ವೆಂಟಾಗಿ ತೊಗೊಳ್ಳೋದಲ್ಲದೆ ಚಿಕ್ಕ ಮಕ್ಕಳಲ್ಲಿ ಕ್ಯಾಲರಿ ಡೆನ್ಸ್ ಫುಡ್ಸ್ ಅಂತ ಹೇಳ್ತೀವಿ, ಸ್ಮಾಲ್ ಮೀಲ್ಸ್ನೇ ತುಂಬ ಜಾಸ್ತಿ ಕ್ಯಾಲರೀಸ್ ಬರೋ ಥರ ಮಾಡಿಕೊಡ್ತಾರೆ. ಸೊ ಆ ಥರ ಮಾಡ್ಕೊಂಡು ತಿನ್ನೋದು ಹೆಲ್ಪ್ ಆಗುತ್ತೆ ನಿಮಗೆ. ಆ್ಯಂಡ್ ಅದಲ್ಲದೆ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋ ಥರ ಆ ಥರದ್ದು ಏನಾದರೂ ಸಪ್ಲಿಮೆಂಟ್ಸ್ ಇದ್ದರೂ ನೀವು ತೊಗೋಬೋದು. ಬಟ್ ತುಂಬ ಜನ ಏನು ಮಾಡ್ತಾರೆ, ಸಪ್ಲಿಮೆಂಟ್ಸೇ ಜಾಸ್ತಿ ತೊಗೊಂಡು ಊಟ ಮಾಡೋದು ಕಡಿಮೆ ಮಾಡ್ತಾರೆ. ಸೊ ಆ ಥರ ಮಾಡೋ ಹಾಗಿಲ್ಲ, ನೀವು ನಾರ್ಮಲ್ ಊಟನ ಮಾಡಿ ಅದಲ್ಲದೆ ಎಕ್ಸ್ಟ್ರಾ ಈ ಸಪ್ಲಿಮೆಂಟ್ಸ್ನ ನೀವು ತೊಗೋಬೋದು. ಇನ್ನೊಂದು, ನಾರ್ಮಲಾಗಿ ಪೇಷಂಟ್ಸ್ ಏನು ಮಾಡ್ತಾರೆ ಅಂದರೆ ತುಂಬಾ ಫ್ರೂಟ್ ಜ್ಯೂಸಸ್ ತೊಗೊಳ್ಳೋದು, ತುಂಬಾ ಫ್ರೂಟ್ಸ್ ತೊಗೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ.
ನೀವು ಆ ಥರ ತುಂಬ ಓವರಾಗಿ ಈ ಫ್ರೂಟ್ ಜ್ಯೂಸಸ್ ಎಲ್ಲ ತೊಗೊಂಡ್ರೆ ನಿಮ್ಮದು ಆ್ಯಸ್ ಇಟ್ ಈಸ್ ಆ್ಯಪಿಟೈಟ್ ಸ್ವಲ್ಪ ಕಡಿಮೆ ಇರುತ್ತೆ ಕೀಮೋ ಆದ ನಂತರ. ಸೊ ಈ ಫ್ರೂಟ್ ಜ್ಯೂಸಸ್ಸು ಫ್ರೂಟ್ಸ್ ತುಂಬ ತೊಗೊಂಡ್ರೆ ನೀವು ನಾರ್ಮಲ್ ಊಟ ಮಾಡೋದಕ್ಕಾಗಲ್ಲ. ಆ್ಯಂಡ್ ಫ್ರೂಟ್ ಜ್ಯೂಸಸಲ್ಲಿ ನಿಮ್ಮದು ಕ್ಯಾಲರಿ ಕಂಟೆಂಟ್ ಏನಿದೆ ಅದು ಅಷ್ಟೊಂದು ಬರೋಗಿಲ್ಲ ನಿಮಗೆ. ಮೋಸ್ಟ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಆ್ಯಂಡ್ ಪ್ರೋಟೀನ್ ಅಂಶ ಈ ಥರದ್ದೆಲ್ಲ ತುಂಬಾ ಕಡಿಮೆ ಇರುತ್ತೆ. ಸೊ ಅದನ್ನು ಮಾಡಬೇಡಿ. ಆದಷ್ಟು ನಾರ್ಮಲ್ ಮೀಲ್ಸ್ ತೊಗೊಂಡು ಅಡಿಷ್ನಲ್ ಸಪ್ಲಿಮೆಂಟ್ಸ್ ನಿಮ್ಗೆ ಏನೇ ಬೇಕು ಅದನ್ನು ನೀವು ತೊಗೋಬೋದು. ಸೊ ನೆಕ್ಸ್ಟ್ ಕಾಮನೆಸ್ಟ್ ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ವಾಮಿಟಿಂಗ್ ಅಂದರೆ ಈ ವಾಂತಿ ಬರೋ ಥರ ಇರುತ್ತೆ ಹೊರತು ವಾಮಿಟಿಂಗ್ ಆಗೋಲ್ಲ. ಬಿಕಾಸ್ ನಾವು ಏನು ಮಾಡ್ತೀವಿ, ಕೀಮೊಥೆರಪಿಗೆ ಮುಂಚೆನೇ ವಿ ಗಿವ್ ಫ್ಯೂ ಮೆಡಿಸಿನ್ಸ್, ಪ್ರೀ ಮೆಡಿಕೇಷನ್ ಅಂತ ಕೊಡ್ತೀವಿ. ಸೊ ಅದರಲ್ಲಿ ಈ ವಾಮಿಟಿಂಗ್ ಟೆಂಡೆನ್ಸಿ ಏನಿದೆ ತುಂಬಾ ಕಡಿಮೆ ಆಗೋಗುತ್ತೆ. ಬಟ್ ಕೆಲವೊಬ್ಬರಲ್ಲಿ ಆ ಒಂದು ಟೆಂಡೆನ್ಸಿ ಇರುತ್ತೆ, ವಾಂತಿ ಬರೋ ಥರ ಆಗೋದಿರುತ್ತೆ. ಆ್ಯಂಡ್ ಮೋರ್ ಓವರ್ ಟೇಸ್ಟ್ ಒಂದು ಸ್ವಲ್ಪ ಆಲ್ಟರ್ಡ್ ಆಗಿರುತ್ತೆ ಕೀಮೋ ಆದ ನಂತರ. ಸೊ ಹಾಗಾಗಿ ಊಟ ಕಂಡ್ರೇ ಒಂಥರ ವಾಮಿಟಿಂಗ್ ಬರುತ್ತೇನೋ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಸೊ ಆ ಒಂದು ಫೀಲಿಂಗ್ ಇರೋದ್ರಿಂದನೂ ಜನರು ಊಟ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನಾನು ಮುಂಚೆ ಹೇಳಿರೋ ಥರ ತುಂಬ ಮೆಜಾರಿಟಿ ಆಫ್ ಕೇಸಸಲ್ಲಿ ಇಟ್ ಈಸ್ ಸೈಕಲಾಜಿಕಲ್. ಸೊ ಇವರು ಇದ್ರ ಬಗ್ಗೆ ಎಲ್ಲ ಕೇಳ್ಪಟ್ಟಿರ್ತಾರೆ. ಆ್ಯಂಡ್ ಕೆಲವು ಸರಿ ಹಾಸ್ಪಿಟಲ್ಸಲ್ಲಿದ್ದರೆ ಏನಾಗುತ್ತೆ, ತುಂಬಾ ಸಿವಿಯರ್ ಕೇಸಸ್ನ ಕಾಣುತ್ತೆ, ನೋಡ್ತಾರೆ ಅವರು. ಆ್ಯಂಡ್ ಈ ಟರ್ಮಿನಲ್ ಸ್ಟೇಜಸಲ್ಲಿರೋರು ಇಲ್ಲ ಅಡ್ವಾನ್ಸ್ಡ್ ಸ್ಟೇಜಸಲ್ಲಿರೋರು ಈ ಥರ ಯಾವುದಾದ್ರೂ ಪೇಷಂಟ್ ಕಾಣಿಸಿದ್ರೂ ಅವ್ರಿಗೆ ಒಂದು ಸ್ವಲ್ಪ ಸೈಕಲಾಜಿಕಲಿ ಎಫೆಕ್ಟ್ ಆಗಿಬಿಟ್ಟು ದೇ ಫೀಲ್ ದಿ ಸಿಮ್ಟಮ್ಸ್ ಮೋರ್, ಒಂದು ಸ್ವಲ್ಪ ಅವರಲ್ಲಿ ಈ ಸಿಮ್ಟಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ವಾಮಿಟಿಂಗ್ ಟೆಂಡೆನ್ಸಿ ಇರ್ಬೋದು. ಸೊ ಅದಕ್ಕೆ ವರಿ ಮಾಡೋ ಅಂಥ ಒಂದು ಸಿಮ್ಟಮ್ ಅಲ್ಲ. ಮೆಜಾರಿಟಿ ಆಫ್ ದ ಕೇಸಸ್ ನಾವು ಕೊಡೋ ಟ್ಯಾಬ್ಲೆಟ್ಸಲ್ಲಿ ಇಟ್ ಈಸ್ ವೆರಿ ಮಚ್ ಕಂಟ್ರೋಲಬಲ್. ಸೊ ವಾಮಿಟಿಂಗ್ ಆಲ್ಸೋ ಇಸ್ ಅ ಸೈಡ್ ಎಫೆಕ್ಟ್, ಬಟ್ ನಾನು ಹೇಳಿರೋ ಪ್ರಕಾರ ಇಟ್ ಈಸ್ ಅ ವೆರಿ ಮ್ಯಾನೇಜಬಲ್ ಸಿಮ್ಟಮ್ ಅಂತ. ಸೊ ಇನ್ನೊಂದು ಏನಂದರೆ, ಜನರಲಿ ಈ ಒಂದು ವಾಮಿಟಿಂಗ್ ಟೆಂಡೆನ್ಸಿ ಏನಿದೆ ಅದರಿಂದ ಅವರು ಸೆಲ್ಫ್ ಮೆಡಿಕೇಟ್ ಮಾಡಿಕೊಡ್ತಾರೆ. ಸೊ ನಾವು ಕೊಡೋ ಟ್ಯಾಬ್ಲೆಟ್ಸ್ ಅಲ್ಲದೆ ಅವರಾಗಿ ಈ ಒಂದು ಫೀಲಿಂಗ್ ಇರೋದ್ರಿಂದ ತುಂಬಾ ಟ್ಯಾಬ್ಲೆಟ್ಸ್ ಆಲ್ಮೋಸ್ಟ್ ಡೈಲಿ ಬೇಸಿಸಲ್ಲಿ ಈ ಗ್ಯಾಸ್ಟ್ರೈಟಿಸ್ ಟ್ಯಾಬ್ಲೆಟ್ಸ್ನ, ಆ್ಯಂಟಾಸಿಡ್ಸ್ನ, ಈ ಆ್ಯಂಟಿ ಎಮಿಟಿಕ್ಸ್ ಅಂದರೆ ಈ ವಾಮಿಟಿಂಗ್ ಬರಲಾರ್ದಂಥ ಟ್ಯಾಬ್ಲೆಟ್ಸ್ನ ಇದನ್ನೆಲ್ಲ ಸ್ವಲ್ಪ ಓವರ್ ಯೂಸ್ ಮಾಡ್ಕೋತಾರೆ. ಸೊ ಅದರಿಂದನೂ ಇಂಡೈಜೆಷನ್ ಆಗ್ಬೋದು, ಆಮೇಲೆ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗ್ಬೋದು ಈ ಥರದ್ದು, ಆ್ಯಂಡ್ ಹೆಡ್ಏಕ್ಸ್ ಬರೋದು, ಈ ಥರದ ಸೈಡ್ ಎಫೆಕ್ಟ್ಸು ಬರೋ ಚಾನ್ಸಸ್ ಇರುತ್ತೆ. ಅದು ಇಟ್ ಮೇ ಬಿ ಓವರ್ ಯೂಸ್ ಮೆಡಿಸಿನ್ಸಿಂದ ಆಗ್ಬೋದು. ಸೊ ಇದು ವಾಮಿಟಿಂಗ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಕಾಮನೆಸ್ಟ್ ಸಿಮ್ಟಮ್ ಬಂದ್ಬಿಟ್ಟು ಹೇರ್ ಲಾಸ್. ಸೊ ಹೇರ್ ಲಾಸ್ ಏನಿದೆ ಇದು ಒಂದು ಸ್ವಲ್ಪ ತುಂಬಾ ಡಿಸ್ಟರ್ಬಿಂಗ್ ಸಿಮ್ಟಮ್ ಅಂತ ಹೇಳ್ಬೋದು, ಎಸ್ಪೆಷಲಿ ವಿಮೆನ್ನಲ್ಲಿ. ಸೊ ಅಲ್ಲಿ ಬಂದ್ಬಿಟ್ಟು ಆ್ಯಂಡ್ ಅಗೇನ್ ಕೀಮೊಥೆರಪಿ ಎಲ್ಲ ಮೆಡಿಸಿನ್ಸಲ್ಲೂ ಹೇರ್ ಲಾಸ್ ಆಗಲ್ಲ. ದೇರ್ ಆರ್ ಫ್ಯೂ ರೆಜಿಮೆಂಟ್ಸ್, ಅದರಲ್ಲಿ ನಾವು ಒಂದು 2-3 ಕೀಮೊಥೆರಪಿನ ಒಟ್ಟಿಗೆ ಸೇರಿಸಿ ಕೊಡ್ತೇವೆ. ಸೊ ಆ ಥರದ್ದೊಂದು ಕೀಮೊಥೆರಪಿಯಲ್ಲಿ ಮಾತ್ರ ಈ ಹೇರ್ ಲಾಸ್ ಆಗುತ್ತೆ. ಬಟ್ ಅಶ್ಯೂರ್ ಮಾಡೋದೇನೆಂದರೆ ಇದು ಇಟ್ ಈಸ್ ಅ ಟೆಂಪರರಿ ಹೇರ್ ಲಾಸ್. ಕೀಮೊಥೆರಪಿ ಸ್ಟಾಪ್ ಮಾಡಿದ ನಂತರ ವಿದಿನ್ 1 or 2 ಮಂತ್ಸಲ್ಲಿ ನಾರ್ಮಲಾಗಿ ಬೆಳ್ಕೊಳ್ಳುತ್ತೆ. ನೀವು ಮುಂಚೆ ಯಾವ ಥರ ಇದ್ರಿ ಅದೇ ಥರದ್ದು ಹೇರ್ ಗ್ರೋತ್ ಮತ್ತೆ ಆಗುತ್ತೆ ನಿಮಗೆ. ಓನ್ಲಿ ಥಿಂಗ್ ಇಸ್ ಕೆಲವೊಂದು ಜನರಲ್ಲಿ ಸ್ವಲ್ಪ ಹೇರ್ ಕಲರು ಇಲ್ಲ ಟೆಕ್ಸ್ಚರ್ ಚೇಂಜ್ ಆಗ್ಬೋದೇ ಹೊರತು ಹೇರ್ ಲಾಸ್ ಆಗಿರೋರಿಗೆ ಕೂದಲು ಬರೋದೇ ಇಲ್ಲ ಅನ್ನೋದು ಮಾತ್ರ ಆ ಥರದ್ದು ಯಾವುದೂ ಸಿಚುವೇಶನ್ ಇಲ್ಲ. ನಾರ್ಮಲಾಗಿ ಹೇರ್ ಗ್ರೋತ್ ಆಗೇ ಆಗುತ್ತೆ. ಆ್ಯಂಡ್ ಪ್ರಿವೆಂಟ್ ಮಾಡೋದಕ್ಕೆ ಎಲ್ಲರೂ ಕೇಳ್ತಾರೆ, ಇದಕ್ಕೆ ಏನಾದರೂ ಪ್ರಿವೆಂಟ್ ಮಾಡೋದಕ್ಕಾಗುತ್ತಾ, ಸಪ್ಲಿಮೆಂಟ್ಸ್ ಇದೇನಾ ಅಂತ. ಸಪ್ಲಿಮೆಂಟ್ಸ್ ಜನರಲಿ ಯಾವುದು ಹೆಲ್ಪ್ ಆಗಲ್ಲ. ಓನ್ಲಿ ಥಿಂಗ್ ಇಸ್ ಕೆಲವೊಬ್ಬರು ಸ್ಕ್ಯಾಲ್ಪ್ ಕೂಲಿಂಗ್ ಅಂತ ಮಾಡ್ತಾರೆ. ಈ ನಾರ್ಮಲ್ ಬೈಸೈಕಲು ಇಲ್ಲ ಸೈಕಲ್ ಹೆಲ್ಮೆಟ್ ಥರ ಒಂದು ಕೂಲಿಂಗ್ ಕ್ಯಾಪ್ ಅಂತ ಸಿಗುತ್ತೆ. ಸೊ ಅದರಲ್ಲೂ ಟು ಸಮ್ ಎಕ್ಸ್ಟೆಂಟ್ ಹೇರ್ ಲಾಸ್ ಕಡಿಮೆ ಆಗುತ್ತೆ ಹೊರತು ಟೋಟಲಿ ಪ್ರಿವೆಂಟ್ ಮಾಡೋದಕ್ಕಂತೂ ಆಗೋಲ್ಲ. ಒಂದು ಟು ಅಶ್ಯೂರ್ ಯು ಒಂದು ಗ್ಯಾರಂಟಿ ಏನಂದರೆ, ಖಂಡಿತವಾಗ್ಲೂ ನಿಮ್ಮದು ಈ ಕೀಮೊಥೆರಪಿ ಸ್ಟಾಪ್ ಮಾಡಿದ ನಂತರ ನಾರ್ಮಲ್ ಆಗಿ ಹೇರ್ ಗ್ರೋತ್ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ರಿಸ್ಕ್ ಆಫ್ ಇನ್ಫೆಕ್ಷನ್ ಸೈಡ್ ಎಫೆಕ್ಟ್ ಅಲ್ಲ. ಬಟ್ ಏನಂದರೆ ಕೀಮೊಥೆರಪಿ ತೊಗೊಂಡಿರೋರಿಗೆ ಸ್ವಲ್ಪ ಇಮ್ಯುನಿಟಿ ವಿಲ್ ಬಿ ಆನ್ ದ ಲೋವರ್ ಸೈಡ್. ಸ್ವಲ್ಪ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ. ಏನಕ್ಕಂದರೆ ಒಂದು ಮೆಡಿಸಿನ್ ಇಂದ ಆಗಿರ್ಬೋದು, ಆ್ಯಂಡ್ ಎರಡನೇದು ಬಂದು ಅವ್ರದ್ದು ನ್ಯೂಟ್ರಿಷನ್ ಸರಿಯಾಗಿರಲ್ಲ. ಆದಷ್ಟು ಊಟ ಮಾಡೋದಾಗಲಿ ಅವ್ರ ಡಯೆಟ್ ಆಗಲಿ ಅದೆಲ್ಲ ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ. ಆ್ಯಂಡ್ ಅದಲ್ಲದೆ ಕೀಮೊಥೆರಪಿಯಿಂದ WBCs ಅಂತ ಏನು ಹೇಳ್ತೀವಿ ಬ್ಲಡ್ಡಲ್ಲಿ, ಅದರದ್ದು ಅಂಶನೂ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಕೀಮೊಥೆರಪಿ ತೊಗೊಳ್ಳೋ ಅಂಥ ಪೇಷಂಟ್ಸಲ್ಲಿ ಇನ್ಫೆಕ್ಷನ್ ಬರೋ ಒಂದು ರಿಸ್ಕ್ ಸ್ವಲ್ಪ ಕಂಪೇರ್ ಟು ಜನರಲ್ ಪಬ್ಲಿಕ್ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂದರೆ, ಒಂದು ಬಂದ್ಬಿಟ್ಟು ಪರ್ಸ್ನಲ್ ಹೈಜೀನ್ ಅಂದರೆ ಇವಾಗ ಜನರೆಲ್ಲ ಕೋವಿಡ್ ಟೈಮಲ್ಲಿ ಯಾವ ಥರ ನಡ್ಕೋತಾ ಇದ್ರು ಆಲ್ಮೋಸ್ಟ್ ಆ ಥರ ಇರಬೇಕಾಗುತ್ತೆ. ಹ್ಯಾಂಡ್ ವಾಷಿಂಗ್ ಮಾಡೋದು, ಆ್ಯಂಡ್ ಊಟದ ಮುಂಚೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು,
ಪಬ್ಲಿಕ್ ಪ್ಲೇಸಸ್ ಆಗಲಿ, ಕ್ರೌಡೆಡ್ ಪ್ಲೇಸಸ್ ಆಗಲಿ, ಅಲ್ಲೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ಅದಲ್ಲದೆ ಯಾರಿಗಾದ್ರೂ ಈ ನೆಗಡಿ, ಕೆಮ್ಮು ಇಲ್ಲ ಯಾವುದಾದ್ರೂ ಜ್ವರ, ವೈರಲ್ ಫೀವರ್ಸು ಈ ಥರ ಏನಾದರೂ ಇದ್ದರೆ ಅವ್ರ ಹತ್ರ ಸ್ವಲ್ಪ ಕಾಂಟ್ಯಾಕ್ಟ್ನ ನೀವು ಅವಾಯ್ಡ್ ಮಾಡ್ಕೋಬೇಕು. ಸೊ ಈ ಥರದ್ದು ಒಂದಿಷ್ಟು ಪ್ರಿಕಾಷನ್ಸ್ ತೊಗೊಂಡ್ರೆ ಇನ್ಫೆಕ್ಷನ್ ರಿಸ್ಕ್ ಕಮ್ಸ್ ಡೌನ್. ಆ ಥರದ್ದು ಒಂದು ಮೇಜರ್ ಪ್ರಾಬ್ಲಮ್ ಏನೂ ಆಗಲ್ಲ. ಆ್ಯಂಡ್ ಕೆಲವೊಬ್ಬರಲ್ಲಿ ನಾವು ಈ WBCs ಕಡಿಮೆ ಆಗಬಾರ್ದು ಅಂತ ಒಂದು ಚಿಕ್ಕ ಇಂಜೆಕ್ಷನ್ ಕೊಡ್ತೀವಿ ಆಫ್ಟರ್ ಕೀಮೊಥೆರಪಿ, ಒಂದು ಚರ್ಮದಲ್ಲಿ ಹಾಕೋದು ಒಂದು ಚಿಕ್ಕ ಇಂಜೆಕ್ಷನ್. ಸೊ ಅದರಲ್ಲಿ ಈ WBC ಕೌಂಟ್ಸ್ ಏನಿದೆ ಅದನ್ನು ಸ್ವಲ್ಪ ಮೇಂಟೈನ್ ಆಗುತ್ತೆ ಆ್ಯಂಡ್ ಯಾವುದೇ ಥರದ್ದು ಮೇಜರ್ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಆ ಇಂಜೆಕ್ಷನ್ಸ್ ತೊಗೊಂಡ್ರೆ. ಸೊ ಈ ಥರದ್ದು ಒಂದು ರಿಸ್ಕ್ ಇಟ್ ಇಸ್ ಪ್ರಿವೆಂಟಬಲ್. ಆ್ಯಂಡ್ ಯಾರಿಗಾದ್ರೂ ಈ ಸಿವಿಯರ್ ಇನ್ಫೆಕ್ಷನ್ಸ್ ಬರೋದು, ಈ ಥರ ಅಡ್ಮಿಷನ್ಸ್ ಆಗೋದು ತುಂಬಾ ರೇರ್. ಸೊ ಅದೂ ಇಟ್ ಈಸ್ ನಾಟ್ ತುಂಬ ಕಾಂಪ್ಲಿಕೇಟೆಡ್ ಸೈಡ್ ಎಫೆಕ್ಟ್ ಅಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ರಕ್ತದ ಅಂಶ ಕಡಿಮೆ ಆಗೋದು, ಹಿಮೋಗ್ಲೋಬಿನ್ ಕಡಿಮೆ ಆಗೋದು. ಸೊ ನಾನು ಮುಂಚೆ ಹೇಳಿರೋ ಪ್ರಕಾರ WBCs ಅಂತ ಏನಿದೆ ಅದು ಕಡಿಮೆ ಆಗುತ್ತೆ. ಅದಲ್ಲದೆ ಈ ಪ್ಲೇಟ್ಲೆಟ್ಸು ಮತ್ತು ಈ ಹಿಮೋಗ್ಲೋಬಿನ್ ಲೆವೆಲ್ಸು ಅದನ್ನೂ ಕಡಿಮೆ ಆಗುತ್ತೆ ಕೀಮೊಥೆರಪಿ. ಎಲ್ಲ ಥರದ ಕೀಮೊಥೆರಪಿ ಅಲ್ಲ, ಯಾವುದಾದ್ರೂ ಸ್ವಲ್ಪ ಸ್ಟ್ರಾಂಗರ್ ರೆಜಿಮೆಂಟ್ಸ್ ಕೊಟ್ಟಾಗ ಮಾತ್ರ ಈ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗೋದು. ಆ್ಯಂಡ್ ಯಾತಕ್ಕೆ ಕಡಿಮೆ ಆಗುತ್ತೆ ಅಂದರೆ ನಾವು ಕೊಡೋ ಕೀಮೊಥೆರಪಿದು ಒಂದಿಷ್ಟು ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ನಮ್ಮದು ಬೋನ್ ಮ್ಯಾರೋ ಅಲ್ಲಿನೂ ಕಾಣಿಸ್ಕೊಳ್ಳುತ್ತೆ. ಬೋನ್ ಮ್ಯಾರೋ ಬಂದ್ಬಿಟ್ಟು ಈ ರಕ್ತದ ಅಂಶಗಳು ಏನಿದೆ ಎಲ್ಲ ಉತ್ಪತ್ತಿ ಆಗೋದು ಬೋನ್ ಮ್ಯಾರೋನಲ್ಲಿನೇ. ಸೊ ಹಾಗಾಗಿ ನಾರ್ಮಲ್ ಬೋನ್ ಮ್ಯಾರೋ ಸೆಲ್ಸಲ್ಲಿ ಒಂದು ಸ್ವಲ್ಪ ಟೆಂಪರರಿ ಸಪ್ರೆಷನ್ ಅಂತ ಹೇಳ್ತೀವಿ, ಅಲ್ಲಿ ಬೋನ್ ಮ್ಯಾರೋ ಸಪ್ರೆಸ್ ಆಗಿ ಈ ಥರದ್ದು ಒಂದು ಸ್ವಲ್ಪ ಫ್ಲಕ್ಚುಯೇಷನ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಇದು ಅಗೇನ್ ಇಟ್ ಈಸ್ ನಾಟ್ ಅ ಪರ್ಮನೆಂಟ್ ಸೈಡ್ ಎಫೆಕ್ಟ್ ಅಲ್ಲ, ಇಟ್ ಈಸ್ ಟೆಂಪರರಿ. ಕೀಮೊಥೆರಪಿ ಎಲ್ಲ ಆದ ನಂತರ ನಾರ್ಮಲ್ ಆಗಿ ಮ್ಯಾರೋ ರಿಕವರಿ ಆಗುತ್ತೆ, ರಕ್ತದ ಅಂಶಗಳೆಲ್ಲ ನಾರ್ಮಲ್ ಆಗೇ ಕಾಣಿಸ್ಕೊಳ್ತವೆ. ಸೊ ಅದ್ರದ್ದೇನು ಪ್ರಾಬ್ಲಮ್ ಬರಲ್ಲ. ಬಟ್ ವೈಲ್ ಕೀಮೊಥೆರಪಿ ಇದನ್ನು ಆ ಥರ ಡ್ರಾಸ್ಟಿಕ್ ಲೆವೆಲ್ಸಿಗೆ ಹೋಗ್ಲಾರ್ದಂಗೆ ಹೇಗೆ ಮೇಂಟೈನ್ ಮಾಡ್ಬೋದು ಅಂದರೆ ಇಟ್ ಈಸ್ ಮೇನ್ಲಿ ವಿತ್ ಡಯಟ್. ಸೊ ನಾನು ಹೇಳಿರೋ ಪ್ರಕಾರ ನಾರ್ಮಲ್ ಡಯಟ್ ಅಲ್ಲದೆ ನೀವು ಒಂದಿಷ್ಟು ಸಪ್ಲಿಮೆಂಟ್ಸ್ ತೊಗೋಬೋದು. ಆ್ಯಂಡ್ ಕೆಲವೊಂದು ಪದಾರ್ಥಗಳು ಅಂದರೆ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ, ಸೊಪ್ಪು ಮತ್ತು ಈ ಪೊಮೊಗ್ರಾನೆಟ್ಸು, ಬೀಟ್ರೂಟು, ಪಪಾಯ ಈ ಥರದ್ದು ಕೆಲವೊಂದು ವೆಜಿಟೇಬಲ್ಸು, ಫ್ರೂಟ್ಸಲ್ಲಿ ಅಯನ್ ಅಂಶ ಏನಿದೆ ಅದು ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯಲ್ಲಿರುತ್ತೆ. ಸೊ ಆ ಥರದ್ದು ಅಯನ್ ರಿಚ್ ಫುಡ್ಸ್ ತೊಗೊಳೋದ್ರಿಂದ ಸ್ವಲ್ಪ ನಿಮ್ಮದು ಹಿಮೋಗ್ಲೋಬಿನ್ ಮೇಂಟೈನ್ ಮಾಡ್ಬೋದು. ನಾರ್ಮಲ್ ಲೆವೆಲ್ಸಲ್ಲಿ ಇರಲ್ಲ. ತುಂಬಾ ಪೇಷಂಟ್ಸ್ ಬಂದು ಹೇಳ್ತಾರೆ ಚೆನ್ನಾಗಿದೆಲ್ಲ ತೊಗೋತಾ ಇದ್ದೀವಿ ಬಟ್ ಆದರೂ ಕಡಿಮೆ ಇದೆ ಅಂತ. ಸೊ ಕಡಿಮೆ ಇರುತ್ತೆ ಬಟ್ ಇಟ್ ವಿಲ್ ನಾಟ್ ಬಿ ಅಟ್ ಅ ಕ್ರಿಟಿಕಲ್ ಲೆವೆಲ್, ಒಂದು ಮ್ಯಾನೇಜಬಲ್ ಲಿಮಿಟಲ್ಲಿರುತ್ತೆ. ಸೊ ಹಾಗಾಗಿ ಈ ಸಪ್ಲಿಮೆಂಟ್ಸ್ ತೊಗೊಳೋದ್ರಿಂದ ಟು ಅ ಲಾರ್ಜ್ ಎಕ್ಸ್ಟೆಂಟ್ ನಾವು ಅನಿಮಿಯಾನ ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ಕ್ರಿಟಿಕಲ್ ಲೆವೆಲ್ಸಲ್ಲಿ ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಕಾಣಿಸ್ಕೊಳ್ಳಲ್ಲ. ಕೆಲವೊಬ್ಬರಲ್ಲಿ ಈ ಅನಿಮಿಯಾ ಅನ್ನೋದು ಏನಿದೆ, ಹಿಮೋಗ್ಲೋಬಿನ್ ತುಂಬಾ ಕ್ರಿಟಿಕಲ್ ಲೆವೆಲ್ಸಲ್ಲಿ ಇನ್ ಕೇಸ್ ಕಡಿಮೆ ಆಗಿದ್ದರೆ ಕೆಲವೊಂದು ಕ್ಲಿನಿಕಲ್ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ತುಂಬಾ ಜಾಸ್ತಿ ಸುಸ್ತಾಗೋದು, ತಲೆ ತಿರುಗೋದು ಆ್ಯಂಡ್ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ, ಎದೆ ಬಡ್ತ. ಸೊ ಈ ಥರದ್ದು ಏನೋ ಒಂಥರ ಗಾಬರಿ ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗು, ಈ ಥರದ್ದು ಏನಾದರೂ ಇದ್ದರೆ ಆವಾಗ ನಿಮಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ. ಅದನ್ನು ಮಾತ್ರ ಯಾರಾದರೂ ಕೀಮೊಥೆರಪಿ ಪೇಷಂಟ್ಸು, ಕೀಮೊಥೆರಪಿ ತೊಗೊಳ್ಳೋರಾಗಿದ್ದರೆ ಈ ಕೆಲವೊಂದು ಸಿಂಪ್ಟಮ್ಸ್ನ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಆವಾಗ ಈ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಏನಿದೆ ಅದು ಹೆಲ್ಪ್ ಆಗಲ್ಲ, ಅವ್ರಿಗೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡಬೇಕಾಗುತ್ತೆ. ಬಟ್ ಇದು ಬಂದ್ಬಿಟ್ಟು ತುಂಬಾ ರೇರ್ ಫಿನಾಮಿನನ್, ತುಂಬ ಕಡಿಮೆ ಪರ್ಸೆಂಟೇಜಲ್ಲಿ, ಬಟ್ ಇಟ್ ಈಸ್ ಅ ವೆರಿ ಕ್ರಿಟಿಕಲ್ ಇಶ್ಯೂ. ಆ ಥರ ಏನಾದರೂ ಕಂಡು ಬಂದರೆ ನೀವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ತೊಗೋಬೇಕಾಗುತ್ತೆ. ಸೊ ಇನ್ನೊಂದು ಕಾಮನ್ ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ಓರಲ್ ಮ್ಯೂಕೋಸೈಟಿಸ್ ಅಂತ ಹೇಳ್ತೀವಿ, ಬಾಯಲ್ಲಿ ಹುಣ್ಣಾಗಿರೋ ಥರ. ಸೊ ಕೆಲವೊಬ್ಬರಿಗೆ ಪೋಸ್ಟ್ ಕೀಮೊಥೆರಪಿ ಏನಾಗುತ್ತೆ, ಅವರು ಏನೇ ತಿಂದ್ರೂ ಸ್ವಲ್ಪ ಖಾರ ಹತ್ತಿದ್ರು ತುಂಬಾ ಜಾಸ್ತಿ ಉರಿ ಆಯಿತು, ತುಂಬ ಖಾರ ಅನಿಸ್ತಾ ಇದೆ, ಈ ಥರದ್ದು ಸಿಂಪ್ಟಮ್ಸ್ ಹೇಳ್ತಾರೆ ಅವರು. ಸೊ ಇದು ಬಂದ್ಬಿಟ್ಟು ಮ್ಯೂಕೋಸೈಟಿಸ್. ಸೊ ಏನಾಗುತ್ತೆ, ಕೀಮೊಥೆರಪಿ ತೊಗೊಂಡಾಗ ಚರ್ಮ ಒಳಗಡೆ, ಬಾಯಿ ಒಳಗಡೆ ಇರೋ ಆ ಮ್ಯೂಕೋಸ ಏನಿದೆ ಅಲ್ಲಿ ಬಂದ್ಬಿಟ್ಟು ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಅಲ್ಸರ್ಸ್ ಥರ ಆಗ್ಬೋದು. ಆ್ಯಂಡ್ ಟಂಗ್ ಮೇಲೆ ಏನಿದೆ, ಟಂಗ್ದು ಟೇಸ್ಟ್ ಬಡ್ಸು ಅದೆಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಪೋಸ್ಟ್ ಕೀಮೊಥೆರಪಿ. ಹಾಗಾಗಿ ಅವರು ನಾರ್ಮಲಾಗಿ ಸ್ಪೈಸಿ ಫುಡ್ನ, ಖಾರ ಫುಡ್ನ ಇದೆಲ್ಲ ತಿನ್ನೋದಕ್ಕಾಗಲ್ಲ. ಆ್ಯಂಡ್ ಕೆಲವೊಬ್ಬರಿಗೆ ಈ ಉಗುಳು ತುಂಬಾ ಒಂದು ಸ್ಟಿಕ್ಕಿಯಾಗಿ ತುಂಬ ಥಿಕ್ಕಾಗಿ ಅನ್ನಿಸ್ತಾ ಇದೆ ನಮಗೆ,
ಆ್ಯಂಡ್ ಅವ್ರು ಉಗುಳ್ಬೇಕಾದ್ರೂ ಸ್ವಲ್ಪ ಕಷ್ಟ ಆಗುತ್ತೆ, ಏನೋ ಸಿಗಾಕೊಂಡಂಗೆ, ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ಹೇಳ್ತಾರೆ. ಸೊ ಇದು ಮ್ಯಾನೇಜ್ ಮಾಡ್ಬೋದು. ಒನ್ ಇಸ್ ವಿತ್ ಹೈಡ್ರೇಷನ್, ಆದಷ್ಟು ನೀರು ಕುಡಿಯೋದು, ಇಲ್ಲ ಈ ಜ್ಯೂಸಸ್ ಆಗಲಿ, ಈ ಥರದ್ದು ಎಳ್ನೀರಾಗಲಿ, ಈ ಥರದ್ದನ್ನು ತೊಗೊಂಡು ಸ್ವಲ್ಪ ಈ ಮ್ಯೂಕೋಸೈಟಿಸ್ ಏನಿದೆ ಅದೆಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ಅದಲ್ಲದೆ ಒಳಗಡೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಕೆಲವೊಂದು ಜೆಲ್ ಇದೆ. ಸೊ ನೀವು ನಿಮ್ಮ ಟ್ರೀಟಿಂಗ್ ಡಾಕ್ಟ್ರಿಗೆ ಹೇಳಿದರೆ ಅವ್ರು ನಿಮಗೆ ಆ ಜೆಲ್ ಅದೆಲ್ಲ ಬರೆದು ಕೊಡ್ತಾರೆ. ಸೊ ಇದನ್ನೆಲ್ಲ ಮಾಡಿದರೆ ಸ್ವಲ್ಪ ನಿಮಗೆ ಈ ಮ್ಯೂಕೋಸೈಟಿಸ್ ಏನಿದೆ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು. ಟೋಟಲಿ ಪ್ರಿವೆಂಟ್ ಆಗಿಲ್ಲ ಅಂದರೂ ಅದರದ್ದು ಸಿವಿಯರಿಟಿ ಏನಿದೆ ಅದನ್ನು ವಿ ಕ್ಯಾನ್ ಆಲ್ವೇಸ್ ಕಂಟ್ರೋಲ್. ಸೊ ಇದು ಬಂದ್ಬಿಟ್ಟು ಮ್ಯೂಕೋಸೈಟಿಸ್ ಬಗ್ಗೆ. ಆ್ಯಂಡ್ ಇನ್ನೊಂದು ಇಶ್ಯೂ ಬಂದು ಈ ಮ್ಯೂಕೋಸೈಟಿಸ್ ಅಂತ ಏನು ಹೇಳ್ತೀವಿ, ಒಳಗಡೆ ಈ ಚರ್ಮದ ಪ್ರಾಬ್ಲಮ್ಸಿಂದ ಫಂಗಲ್ ಇನ್ಫೆಕ್ಷನ್ಸ್ ಆಗೋ ಒಂದು ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ತುಂಬಾ ಮ್ಯೂಕೋಸೈಟಿಸು ಇಲ್ಲ ತುಂಬ ಬಾಯಿ ಒಳಗಡೆ ಉರಿ ಈ ಥರ ಏನಾದರೂ ಅನಿಸ್ತಾ ಇದ್ದರೆ ನಿಮ್ಮ ಟ್ರೀಟಿಂಗ್ ಆಂಕಾಲಜಿಸ್ಟಿಗೆ ತೋರಿಸ್ಕೊಳ್ಳಿ. ಅವ್ರು ಏನಾದರೂ ಅಡಿಷ್ನಲ್ ಆಗಿ ಟ್ಯಾಬ್ಲೆಟ್ಸು ಆ ಥರ ಏನಾದರೂ ಕೊಡಬೇಕಂದ್ರೆ ಅವ್ರು ಬರೆದು ಕೊಡ್ತಾರೆ. ಆ್ಯಂಡ್ ಯು ಕ್ಯಾನ್ ಪ್ರಿವೆಂಟ್ ಈ ಫಂಗಲ್ ಇನ್ಫೆಕ್ಷನ್ಸು ಈ ಥರದ್ದೆಲ್ಲ ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ಅನದರ್ ಸೈಡ್ ಎಫೆಕ್ಟ್ ಇನ್ನೊಂದು ಬಂದ್ಬಿಟ್ಟು ಸ್ಕಿನ್ ಆ್ಯಂಡ್ ನೈಲ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಕೀಮೊಥೆರಪಿ ಪೇಷಂಟ್ಸಲ್ಲಿ ಸ್ಕಿನ್ ಡ್ರೈನೆಸ್ ಆಗೋ ಒಂದು ಪಾಸಿಬಿಲಿಟೀಸ್ ಇದೆ. ಸೊ ಅಬೌಟ್ 15-20% ಪೇಷಂಟ್ಸಲ್ಲಿ ಈ ಥರದ್ದು ಸ್ಕಿನ್ ಡ್ರೈನೆಸ್ ಬರ್ಬೋದು. ಆ್ಯಂಡ್ ಮೋರ್ ಓವರ್ ಇಟ್ ಈಸ್ ಆಲ್ಸೋ ನಾವೇನು ಹೇಳ್ತೀವಿ ವೆದರ್ ರಿಲೇಟೆಡು ಆಗಿರ್ಬೋದು. ಆ್ಯಂಡ್ ಕೆಲವೊಬ್ರು ಏನು ಮಾಡ್ತಾರೆ, ಒಳಗಡೆನೇ ಇರ್ತಾರೆ ರೂಮಲ್ಲಿ. ಸೊ ಈ ಡ್ರೈನೆಸ್ ಆಗಲಿ, ಈ ಥರದ್ದು ಸ್ಕಿನ್ ರಿಲೇಟೆಡ್ ಆ ಇಚ್ಚಿಂಗ್ ಆಗಲಿ, ಈ ಥರದ್ದು ಸಿಂಪ್ಟಮ್ಸ್ ಕಂಡುಬರುತ್ತೆ ಕೆಲವೊಂದು ಪೇಷಂಟ್ಸಲ್ಲಿ. ಅದಕ್ಕೆ ಪ್ರಿವೆಂಟ್ ಮಾಡೋದೇನೆಂದರೆ ಇಟ್ ಇಸ್ ಜಸ್ಟ್ ಹೈಡ್ರೇಟ್ ಮಾಡ್ಕೋಬೇಕು ನೀವು ಸ್ಕಿನ್ನ. ಆ್ಯಂಡ್ ಯಾವುದೇ ಥರದ್ದು ಮಾಯಿಶ್ಚರೈಸರ್ಸ್ ಆಗಲಿ, ಕೊಬ್ಬರೆಣ್ಣೆ ಆಗಿರ್ಬೋದು, ಈ ಥರ ಯಾವುದೇ ಒಂದು ಮಾಯಿಶ್ಚರೈಸರ್ ಇಲ್ಲ ಎಮೋಲಿಯಂಟ್ಸ್ ಏನಿದೆ ಅದನ್ನು ಸ್ಕಿನ್ ಮೇಲೆ ಆದಷ್ಟು ಲಿಬರಲ್ ಆಗಿ ಎಲ್ಲ ಕಡೆಗೂ ಹಚ್ಕೊಂಡ್ರೆ ನಿಮಗೆ ಈ ಡ್ರೈನೆಸ್ ಅನ್ನೋ ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಮೇನ್ಲಿ ಇಚ್ಚಿಂಗ್ ಬರೋದು ಡ್ರೈನೆಸ್ಸಿಂದನೇ ಈ ಒಂದು ಇಚ್ಚಿಂಗ್ ಬರೋದು. ಸೊ ಕೆಲವೊಬ್ಬರು ಅದಕ್ಕೆ ಈ ಆ್ಯಂಟಿ ಹಿಸ್ಟಮಿನ್ಸು ಈ ಥರ ಅಲರ್ಜಿ ಮೆಡಿಕೇಷನ್ಸ್ ಎಲ್ಲ ತೊಗೋತಾ ಇರ್ತಾರೆ. ಅದು ಅಷ್ಟೊಂದು ಏನು ಯೂಸ್ ಆಗಲ್ಲ ನಿಮಗೆ. ಮೇನ್ಲಿ ಸ್ಕಿನ್ ಡ್ರೈನೆಸ್ ಇದ್ದರೆ ನೀವು ಆದಷ್ಟು ಮಟ್ಟಿಗೆ ಈ ವ್ಯಾಸ್ಲಿನ್ನು, ಈ ಮಾಯಿಶ್ಚರೈಸರ್ಸ್ ಅಂಥದ್ದು ಯೂಸ್ ಮಾಡಿ, ಇಲ್ಲಾಂದರೆ ಎಣ್ಣೆ ಯೂಸ್ ಮಾಡಿದರೂ ಸಾಕು. ಅದರಲ್ಲಿ ಆದಷ್ಟು ಮಟ್ಟಿಗೆ ಈ ಡ್ರೈನೆಸ್ನ ನೀವು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ಅನದರ್ ಥಿಂಗ್ ಬಂದ್ಬಿಟ್ಟು ನೈಲ್ ಚೇಂಜಸ್. ಇದು ಎಸ್ಪೆಷಲಿ ಈ ಟ್ಯಾಬ್ಲೆಟ್ಸ್ ಕೊಡೋ ಕೀಮೊಥೆರಪಿಗಳಿದ್ದಾವೆ ಕೆಲವೊಂದು. ಕೀಮೊಥೆರಪಿ ಟ್ಯಾಬ್ಲೆಟ್ಸ್ ತೊಗೊಂಡಾಗ ನೇಲ್ ಡಾರ್ಕನಿಂಗ್ ಆಗುತ್ತೆ, ಅಂದರೆ ಕಪ್ಪಾಗೋಗುತ್ತೆ ನೇಲ್ಸು. ಆ್ಯಂಡ್ ಅದಲ್ಲದೆ ನೇಲ್ ಬ್ರಿಟಲ್ನೆಸ್ ಅಂತ ಹೇಳ್ತೀವಿ, ತುಂಬಾ ಈ ಲೈನ್ಸ್ ಬರೋದು, ಇಲ್ಲ ಗೆರೆಗಳು ಬರೋದು ನೇಲ್ಸ್ ಮೇಲೆ, ಇಲ್ಲಾಂದರೆ ಕೆಲವೊಬ್ಬರಿಗೆ ನೇಲ್ ಉದುರೋಗೋದು, ಈ ಥರದ್ದು ನೇಲ್ ಇಶ್ಯೂಸು ಬರುತ್ತೆ ಕೆಲವೊಬ್ಬರಲ್ಲಿ. ಬಟ್ ಅಗೇನ್ ಇದಕ್ಕೆ ಪ್ರಿವೆನ್ಷನ್ ಬಂದ್ಬಿಟ್ಟು ಸ್ವಲ್ಪ ವಾರ್ಮ್ ಕಂಪ್ರೆಸ್ ಅಂತ ಹೇಳ್ತೀವಿ, ವಾರ್ಮ್ ವಾಟರಲ್ಲಿ ಸೋಕ್ ಮಾಡಿಕೊಂಡು ಸ್ವಲ್ಪ ನೇಲ್ಸ್ನ ಎಲ್ಲ ಮಾಯಿಸ್ಟಾಗಿ ಇಟ್ಕೊಂಡ್ರೆ ಈ ಒಂದು ನೇಲ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ನೇಲ್ ಆ್ಯಂಡ್ ಈ ಸ್ಕಿನ್ದು ಕೆಲವೊಬ್ಬರಿಗೆ ಪಿಂಪಲ್ಸ್ ಥರ ಗುಳ್ಳೆಗಳ ಥರ ಬರುತ್ತೆ. ಇದನ್ನೂ ಟಾರ್ಗೆಟೆಡ್ ಥೆರಪಿ ಇಲ್ಲ ಈ ಪ್ರಿಸಿಷನ್ ಮೆಡಿಸಿನಲ್ಲಿ ನಾವು ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಸೊ ಆ ಟ್ಯಾಬ್ಲೆಟ್ಸಲ್ಲಿ ಅಗೇನ್ ಒಂದು 15% ಪೇಷಂಟ್ಸಿಗೆ ಈ ಥರದ್ದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು. ಮೇನ್ಲಿ ಪಿಂಪಲ್ಸು, ಗುಳ್ಳೆ ಥರ, ಇಲ್ಲ ಗುಳ್ಳೆ ಆಗಿಬಿಟ್ಟು ಕ್ಯೂ ತುಂಬ್ಕೊಳ್ಳೋದು, ಈ ಥರದ್ದು ಕೆಲವೊಬ್ಬರಲ್ಲಿ ಕಂಡುಬರುತ್ತೆ. ಸೊ ಆ ಥರ ಸಿವಿಯರ್ ಆಗಿದ್ದರೆ ಆವಾಗ ಒಂದು 2-3 ಡೇಸ್ ಆ ಟ್ಯಾಬ್ಲೆಟ್ಸ್ ನಿಲ್ಲಿಸಿದ್ರೆ ಅದು ತಾನಾಗಿ ಕಡಿಮೆ ಆಗೋಗುತ್ತೆ. ಇಲ್ಲಾಂದರೆ ಒಂದು ಚಿಕ್ಕ ಈ ಸ್ಟೆರಾಯ್ಡ್ ಟ್ಯಾಬ್ಲೆಟ್ಸು ಮತ್ತು ಹೇಳ್ದಂಗೆ ಮಾಯಿಶ್ಚರೈಸರ್ಸು ಇದನ್ನೆಲ್ಲ ಹಚ್ಕೊಂಡ್ರೆ ತಾನಾಗೆ ಕಡಿಮೆ ಆಗೋಗುತ್ತೆ. ಸೊ ಇದು ಬಂದ್ಬಿಟ್ಟು ಕೆಲವೊಬ್ಬರಲ್ಲಿ ಕಾಣಿಸ್ಕೊಳ್ಳೋ ಅಂಥ ಸ್ಕಿನ್ ಆ್ಯಂಡ್ ನೇಲ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್. ಕೆಲವೊಬ್ಬರಲ್ಲಿ ಪೋಸ್ಟ್ ಕೀಮೊಥೆರಪಿ ಮೆಮರಿ ರಿಲೇಟೆಡ್ ಆ್ಯಂಡ್ ಈ ಕಾಗ್ನೇಟಿವ್ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳ್ತೀವಿ. ಮೇನ್ಲಿ ಮೆಮರಿ ರಿಲೇಟೆಡ್ ಅಂದರೆ ತೀರಾ ಮೆಮರಿ ಲಾಸ್ ಆಗೋದು ಆ ಥರ ಅಲ್ಲ, ಚಿಕ್ಕ ಚಿಕ್ಕ ವಿಷಯಗಳನ್ನು ಕೆಲವೊಬ್ಬರು ಮೆಜಾರಿಟಿ ಎಲ್ಡರ್ಲಿ ಪೇಷಂಟ್ಸ್, ತುಂಬ ವಯಸ್ಸಾದವರಲ್ಲಿ ಈ ಕೀಮೊಥೆರಪಿ ರಿಲೇಟೆಡ್ ಮೆಮರಿ ಇಶ್ಯೂಸ್ ಬರ್ಬೋದು. ಸೊ ಸ್ವಲ್ಪ ಮರು ಇರುತ್ತೆ ಅವ್ರಿಗೆ, ಅಂದರೆ ಏನಾದರೂ ಇಟ್ಬಿಟ್ಟು ಮರ್ತೋಗೋದು, ಈ ಥರದ್ದು ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಒಂದು ಸ್ವಲ್ಪ ಮರು ಜಾಸ್ತಿ ಆಗುತ್ತೆ. ಇದಕ್ಕೆ ಯಾವುದಕ್ಕಾಗುತ್ತೆ ಅನ್ನೋದು ಪಿನ್ ಪಾಯಿಂಟ್ ಮಾಡಿ ಹೇಳೋದಕ್ಕೆ ಕಷ್ಟ. ಬಟ್ ಜನರಲಿ ಕೀಮೊಥೆರಪಿ ನಿಲ್ಲಿಸಿ ಆದ ನಂತರ ದೀಸ್ ಇಶ್ಯೂಸ್ ಆಟೋಮ್ಯಾಟಿಕ್ ಆಗಿ ರಿಸಾಲ್ವ್ ಆಗೋಗುತ್ತೆ. ಅದಕ್ಕೆ ಯಾವುದೇ ಥರದ್ದು ಟ್ರೀಟ್ಮೆಂಟ್ ಬೇಕಾಗಲ್ಲ.
ಆ್ಯಂಡ್ ಕೆಲವೊಬ್ಬರಲ್ಲಿ ಕಾಗ್ನಿಟಿವ್ ಇಶ್ಯೂಸ್ ಬಂದ್ಬಿಟ್ಟು ಮೇನ್ಲಿ ಕ್ಯಾಲ್ಕುಲೇಷನು, ಈ ಅಕೌಂಟೆಂಟ್ಸು ಮತ್ತು ಈ ಬುಕ್ ಲೆಜರ್ಸ್ ಮೇಂಟೈನ್ ಮಾಡೋರು, ಈ ಥರ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೆಲವೊಬ್ರಿಗೆ ಆಗುತ್ತೆ ವೈಲ್ ಆನ್ ಟ್ರೀಟ್ಮೆಂಟ್. ಅವ್ರೇನಾದರೂ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸ್ ಆಗಲಿ, ಇಲ್ಲ ಬುಕ್ ಕಂಪೈಲಿಂಗ್ ಆಗಲಿ, ಅಕೌಂಟ್ಸ್ ಮೇಂಟೈನ್ ಮಾಡೋದಾಗಲಿ, ಈ ಥರದ್ದು ಏನಾದರೂ ತುಂಬಾ ಮೈಂಡ್ ಬ್ರೈನ್ ರಿಲೇಟೆಡ್ ವರ್ಕ್ ಇದು ಇದ್ದರೆ ಅಲ್ಲಿ ಸ್ವಲ್ಪ ಮೇ ಬಿ ದೇ ಕ್ಯಾನ್ ಹ್ಯಾವ್ ಅ ಲಿಟಲ್ ಡಿಫಿಕಲ್ಟಿ. ಅದಲ್ಲದೆ ಅದು ಅಗೇನ್ ನಾನು ಹೇಳ್ದಂಗೆ ಮೆಮೊರಿ ಇಶ್ಯೂಸ್ ಥರನೇ ಇದನ್ನೂ ಇಟ್ ಕ್ಯಾನ್ ಬಿ ಆಟೋಮ್ಯಾಟಿಕ್ಲಿ ರಿಸಾಲ್ವ್ಡ್. ಸೊ ವೈಲ್ ಆನ್ ಕೀಮೊಥೆರಪಿ ಸ್ವಲ್ಪ ಮಂಕ್ ಅನಿಸುತ್ತೆ, ಅಷ್ಟೊಂದು ಶಾರ್ಪ್ನೆಸ್ ಅನಿಸಲ್ಲ. ವೇರಿಡ್ ಫ್ಯಾಕ್ಟರ್ಸ್ ಇರ್ಬೋದು. ಒನ್ ಇಸ್ ಹೇಳ್ದಂಗೆ ಕೀಮೊಥೆರಪಿ ರಿಲೇಟೆಡ್ ಟಯರ್ಡ್ನೆಸ್ಸು, ಮತ್ತು ನ್ಯೂಟ್ರಿಷನ್ನು, ಹೈಡ್ರೇಷನ್ ಸರಿಗಿರಲ್ಲ. ಸೊ ಈ ಥರದ್ದು ವೇರಿಡ್ ಮಲ್ಟಿಪಲ್ ಫ್ಯಾಕ್ಟರ್ಸಿಂದ ಒಂದು ಸ್ವಲ್ಪ ಅವ್ರಿಗೆ ಆ ಒಂದು ಬ್ರೈನ್ದು ಶಾರ್ಪ್ನೆಸ್ ಏನಿದೆ ಒಂದು ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ. ಬಟ್ ದಿಸ್ ಈಸ್ ಒನ್ಸ್ ಟ್ರೀಟ್ಮೆಂಟ್ ಸ್ಟಾಪ್ಸ್ 1-2 ವಾರದಲ್ಲಿನೇ ದೇ ಫೀಲ್ ಬೆಟರ್ ಆ್ಯಂಡ್ ದೇ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಸೊ ಇದು ಇಟ್ ಈಸ್ ನಾಟ್ ಅ ವೆರಿ ಬಾದರ್ಸಮ್ ಸೈಡ್ ಎಫೆಕ್ಟ್ ಏನೂ ಅಲ್ಲ, ಬಟ್ ಕೆಲವೊಬ್ಬರಲ್ಲಿ ಡಿಪೆಂಡಿಂಗ್ ಆನ್ ದೇರ್ ಪ್ರೊಫೆಷನ್ ಸ್ವಲ್ಪ ಇಟ್ ಕ್ಯಾನ್ ಎಫೆಕ್ಟ್ ದೆಮ್. ಆ್ಯಂಡ್ ಕೆಲವೊಂದು ಪೇಷಂಟ್ಸಲ್ಲಿ ಸ್ಲೀಪ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಮೇನ್ಲಿ ಸ್ಲೀಪ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಅವ್ರಿಗೆ ತೀರಾ ನಿದ್ದೆನೇ ಬರೋಲ್ಲ ಅಂತಲ್ಲ, ಬಟ್ ಮಧ್ಯೆ ಮಧ್ಯೆ ಎದ್ದೇಳ್ತಾರೆ. ಸೊ ಆ ಒಂದು ಕಂಟಿನ್ಯೂಯಸ್ ಸ್ಲೀಪ್ ಇರಲ್ಲ, ಸ್ಲೀಪಲ್ಲಿ ಸಾಕಷ್ಟು ಬ್ರೇಕ್ಸ್ ಇರುತ್ತೆ. ಸೊ ಇದಕ್ಕೂ ದೇರ್ ಇಸ್ ನೋ ಪರ್ಟಿಕ್ಯುಲರ್ ರೀಸನ್ ಇಲ್ಲ ಯಾವುದಕ್ಕೆ ಈ ಥರ ಆಗುತ್ತಂತ. ಒನ್ ಇಸ್ ಇಟ್ ಕುಡ್ ಬಿ ಟ್ರೀಟ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ನಾನು ಹೇಳಿರೋ ಪ್ರಕಾರ ತುಂಬಾ ಈ ಆ್ಯಂಟಾಸಿಡ್ಸು, ಇಲ್ಲ ಈ ವಾಮಿಟಿಂಗ್ ಮೆಡಿಸಿನ್ಸು ಈ ಥರದ್ದು ತೊಗೊಂಡು ಅದರಿಂದ ಆಗಿರ್ಬೋದು. ಆ್ಯಂಡ್ ಕೆಲವೊಬ್ರು ಏನು ಮಾಡ್ತಾರೆ, ನೈಟಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂತ ಫೋನ್ ನೋಡೋದು, ಇಲ್ಲ ಟ್ಯಾಬ್ಲೆಟ್ಸ್ ನೋಡೋದು, ಟಿ ವಿ ಈ ಥರದ್ದೆಲ್ಲ ನೋಡಿದರೆ ಆವಾಗ ಅವ್ರಿಗೆ ಸ್ಲೀಪ್ ಇಂಪೇರ್ ಆಗುತ್ತೆ. ಸೊ ಆ ಥರದ್ದು ಯಾವುದು ಮಾಡಬೇಡಿ. ಒಂದು ಟೈಮ್ಲಿ ಸೈಕಲ್ ಇಟ್ಕೊಂಡ್ಬಿಟ್ಟು ಆದಷ್ಟು ಮಟ್ಟಿಗೆ ಯು ಮೇಂಟೈನ್ ದಟ್ ಸ್ಲೀಪ್ ಸೈಕಲ್. ಅದನ್ನೊಂದು ಮೇಂಟೈನ್ ಮಾಡಿದರೆ ಸೊ ಸ್ಲೀಪ್ ಜನರಲಿ ಇಟ್ ಕ್ಯಾನ್ ಬಿ ನಾರ್ಮಲೈಸ್ಡ್. ಬಟ್ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇದ್ದರೂ ಕೆಲವೊಬ್ರು ಏನು ಮಾಡ್ತಾರೆ, ಸ್ಲೀಪ್ ಟ್ಯಾಬ್ಲೆಟ್ಸ್ ಆಗಲಿ ಈ ಥರದ್ದು ತೊಗೋತಾರೆ. ಅದು ಬೇಡ, ಅದು ಮೆಡಿಸಿನ್ ಅಬ್ಯೂಸ್ ಥರ ಆಗುತ್ತೆ. ನೀವು ಯು ವಿಲ್ ಬಿಕಮ್ ಹ್ಯಾಬಿಚುಯೇಟೆಡ್, ಅದಕ್ಕೆ ಒಂಥರ ನಿಮಗೆ ಅಭ್ಯಾಸ ಆಗೋಗುತ್ತೆ. ಇನ್ನು ಅದಿಲ್ಲದೆ ನಿಮಗೆ ನಿದ್ದೆ ಬರಲ್ಲ, ಆ ಥರದ್ದೊಂದು ಫೀಲಿಂಗ್ ಬರುತ್ತೆ. ಸೊ ಆದಷ್ಟು ಈ ಸ್ಲೀಪ್ ಇಂಡ್ಯೂಸ್ ಮಾಡೋ ಟ್ಯಾಬ್ಲೆಟ್ಸ್ನ ಅವಾಯ್ಡ್ ಮಾಡಿ, ನೀವೇ ಒಂದು ಸ್ವಲ್ಪ ಈ ಬಯಾಲಜಿಕಲ್ ಕ್ಲಾಕ್ ಥರ ಒಂದು ಟೈಮ್ ಸೆಟ್ ಮಾಡಿಕೊಂಡು ಆ್ಯಂಡ್ ಸ್ಕ್ರೀನ್ ಟೈಮ್ ಏನಿದೆ ಅದನ್ನು ಆ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿಕೊಂಡ್ರೆ ಆಟೋಮ್ಯಾಟಿಕ್ಲಿ ದಿಸ್ ಕ್ಯಾನ್ ಬಿ ಸೆಟ್ ರೈಟ್. ಆ್ಯಂಡ್ ಕೆಲವೊಂದು ಪೇಷಂಟ್ಸಲ್ಲಿ ಬವಲ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್, ಬವಲ್ ರಿಲೇಟೆಡ್ ಅಂದರೆ ಈ ಕಾನ್ಸ್ಟಿಪೇಷನು, ಇಲ್ಲ ಕೆಲವೊಬ್ಬರಲ್ಲಿ ಲೂಸ್ ಮೋಷನ್ಸ್ ಆಗ್ಬೋದು. ಸೊ ಇದಕ್ಕೇನು ಕೀಮೊಥೆರಪಿ ಆದ ನಂತರ ಮೇನ್ಲಿ ಸ್ವಲ್ಪ ಡಯಟ್ ಮಾಡಿಫಿಕೇಷನ್ಸು ಇದೆಲ್ಲ ಮಾಡಿದರೆ ಕಂಟ್ರೋಲ್ ಆಗುತ್ತೆ. ಬಟ್ ನಾವು ವೆನ್ ವಿ ಗಿವ್ ಕೀಮೊಥೆರಪಿ, ಕೀಮೊ ಆದ ನಂತರ ಆ ಥರ ಯಾವುದೇ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದಿಷ್ಟು ಮೆಡಿಸಿನ್ಸು ಹಾಕ್ಕೊಡ್ತೇವೆ. ಸೊ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಇದು ಪ್ರಾಬ್ಲಮ್ ಅಲ್ಲ. ಬಟ್ ಕೀಮೊ ರಿಲೇಟೆಡ್ ಕೆಲವೊಬ್ಬರಲ್ಲಿ ಕಾನ್ಸ್ಟಿಪೇಷನ್ ಆಗ್ಬೋದು, ಕೆಲವೊಂದು ಪೇಷಂಟ್ಸಲ್ಲಿ ಲೂಸ್ ಮೋಷನ್ಸ್ ಆಗ್ಬೋದು, ಡಿಪೆಂಡಿಂಗ್ ಆನ್ ದ ಮೆಡಿಸಿನ್ ನಾವು ಯಾವ ಥರದ್ದು ಕೀಮೊ ಕೊಟ್ಟಿರ್ತೀವಿ, ಏನು ರೆಜಿಮೆನು ಅದರಲ್ಲಿ. ಆ್ಯಂಡ್ ಲೂಸ್ ಮೋಷನ್ಸ್ ಅಂದರೆ ತೀರಾ ತುಂಬಾ ಸಿವಿಯರ್ ಆಗಿ ಫುಲ್ ಡೇ ಲೂಸ್ ಮೋಷನ್ಸು ಈ ಥರ ಆಗಲ್ಲ. ನಾರ್ಮಲಿ ಒಂದು ರಿಫ್ಲೆಕ್ಸ್ ಇರುತ್ತೆ ಜನರಲಿ. ಸೊ ಕಾಮನೆಸ್ಟ್ ಬಂದು ಅವರು ಊಟ ಮಾಡಿದ ತಕ್ಷಣ ಮೋಷನ್ ಪಾಸ್ ಮಾಡಬೇಕು, ಆ ಥರದ್ದೊಂದು ಫೀಲಿಂಗಲ್ಲಿ ಇರ್ತಾರೆ. ಸೊ ಅದು ಲೂಸ್ ಮೋಷನ್ ಅಂತ ಅಲ್ಲ, ಸ್ವಲ್ಪ ಸ್ಮಾಲ್ ಕ್ವಾಂಟಿಟೀಸಲ್ಲಿ ಅವ್ರಿಗೆ ಆ ಒಂದು ರಿಫ್ಲೆಕ್ಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಕೀಮೊಥೆರಪಿ ತೊಗೊಳ್ಳೋ ಪೇಷಂಟ್ಸಲ್ಲಿ ಇಟ್ ಈಸ್ ಕಾಮನ್. ಆ್ಯಂಡ್ ಅದು ಇಟ್ ಈಸ್ ನಾಟ್ ಅ ಬಾದರ್ಸಮ್, ಇಲ್ಲ ಸಿವಿಯರ್ ಸೈಡ್ ಎಫೆಕ್ಟ್ ಅಲ್ಲ. ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಸರಿ ಹೋಗ್ತಾರೆ. ಸಿಂಪಲ್ ಟ್ಯಾಬ್ಲೆಟ್ಸು, ಪೌಡರ್ಸು, ಈ ಥರ ಡಯಟ್ ಮಾಡಿಫಿಕೇಷನ್ಸು ಇದೆಲ್ಲ ಮಾಡಿದರೆ ಸರಿ ಹೋಗುತ್ತೆ. ಇಟ್ ಈಸ್ ನಾಟ್ ಇನ್ ಅ ವೆರಿ ಸಿವಿಯರ್ ಫಾರ್ಮ್. ಸೊ ಇವೆಲ್ಲ ಬಂದ್ಬಿಟ್ಟು ಕಾಮನ್ ಸೈಡ್ ಎಫೆಕ್ಟ್ಸ್. ಆ್ಯಂಡ್ ನಾನು ಹೇಳಿರೋ ಪ್ರಕಾರ ಎಲ್ಲ ಸೈಡ್ ಎಫೆಕ್ಟ್ಸು ಎಲ್ಲರಲ್ಲೂ ಬರಲ್ಲ. ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೇಷಂಟ್ಸಲ್ಲಿ ಸೈಡ್ ಎಫೆಕ್ಟ್ಸ್ ಕಾಣಿಸುತ್ತೆ. ಆ್ಯಂಡ್ ಯಾವ ಥರದ ಸೈಡ್ ಎಫೆಕ್ಟ್ಸ್ ಕಂಡು ಬರ್ಬೋದು ಅಂತ ಹೇಳೋದು, ಅದು ಪ್ರಿಡಿಕ್ಟ್ ಮಾಡೋದಕ್ಕೂ ಆಗಲ್ಲ. ಬಟ್ ಬರ್ಬೋದು ಇನ್ ಅ ಮ್ಯಾನೇಜಬಲ್ ರೇಂಜಲ್ಲಿ. ಹಾಗಾಗಿ ಈ ಸೈಡ್ ಎಫೆಕ್ಟ್ಸ್ ಬರೋದನ್ನು ನಿಗ್ಲೆಕ್ಟು ಮಾಡಬೇಡಿ. ಯಾರಿಗಾದ್ರೂ ಪೇಷಂಟ್ಸಲ್ಲಿ ಈ ಥರದ್ದು ಯಾವುದೇ ಸೈಡ್ ಎಫೆಕ್ಟ್ ಬಂದರೂ, ವೆದರ್ ಇಟ್ ಈಸ್ ಸಿವಿಯರಿಟಿ ತುಂಬಾ ಲೋ ಸಿವಿಯರಿಟಿ ಆಗಿರ್ಬೋದು, ಇಲ್ಲ ತುಂಬಾ ಸಿವಿಯರಾಗಿ ಬಂದಿರ್ಬೋದು, ಅದನ್ನು ನೀವು ನಿಮ್ಮ ಮೆಡಿಕಲ್ ಆಂಕಾಲಜಿಸ್ಟ್ ಇಲ್ಲ ಯಾರು ಡಾಕ್ಟ್ರ್ ಟ್ರೀಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳೋದು ತುಂಬಾ ಮುಖ್ಯ. ಯಾಕಂದರೆ ಕೆಲವೊಂದು ಸೈಡ್ ಎಫೆಕ್ಟ್ಸು ನಿಮಗೆ ಇಟ್ ಮೇ ಬಿ ಅ ವೆರಿ ಮಿನಿಮಲ್ ಸೈಡ್ ಎಫೆಕ್ಟ್, ಬಟ್ ಅದರದ್ದು ಸಿವಿಯರಿಟಿ ತುಂಬಾ ಜಾಸ್ತಿ ಆಗಿರ್ಬೋದು. ಆ್ಯಂಡ್ ಇಮಿಡಿಯೇಟಾಗಿ ಅದನ್ನು ನೋಡೋದು, ಅದಕ್ಕಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಇದೆಲ್ಲ ಬೇಕಾಗುತ್ತೆ.
ಸೊ ಯಾರಿಗಾದರೂ ಈ ಥರ ಏನೇ ಸೈಡ್ ಎಫೆಕ್ಟ್ ಆಗಿರಲಿ, ಸ್ವಲ್ಪ ಫೆಟ್ಟಿಗ್ ಆಗಿರ್ಬೋದು, ಇಲ್ಲ ಸಿವಿಯರ್ ವಾಮಿಟಿಂಗು, ಲೂಸ್ ಟೂಲ್ಸ್, ಜ್ವರ ಬರೋದು, ಸುಸ್ತಾಗೋದು, ತಲೆ ತಿರುಗೋದು, ಈ ಥರದ್ದು ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ದರೆ ನಿಮ್ಮ ಲೋಕಲ್ ಆಂಕಾಲಜಿಸ್ಟ್ ಯಾರೇ ಇದ್ದಾರೆ ಅವ್ರಿಗೆ ತಿಳಿಸ್ಬೇಕು. ಸೊ ಬಟ್ ನಿಮಗೆ ಈ ಒಂದು ಮಾಹಿತಿ ಇರಲಿ, ಈ ಸೈಡ್ ಎಫೆಕ್ಟ್ಸ್ ಬರ್ಬೋದು ಆ್ಯಂಡ್ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಇಟ್ ಈಸ್ ಇನ್ ಅ ವೆರಿ ಮ್ಯಾನೇಜಬಲ್ ವೆರೈಟಿ, ಮಿನಿಮಲ್ ಸಿವಿಯಾರಿಟಿ. ಸೊ ಈ ಒಂದು ಮಾಹಿತಿ ನಿಮಗೆ ಇರಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಸೊ ಎಚ್ಚರಿಕೆ ಇರಲಿ ನಿಮಗೆ ಈ ಸೈಡ್ ಎಫೆಕ್ಟ್ಸ್ ಬಗ್ಗೆ, ಬಟ್ ಸಿವಿಯರ್ ಆಗಿರುತ್ತೆ ಅನ್ನೋ ಭಯ ಬೇಡ. ಸೊ ಈ ಒಂದು ವಿಡಿಯೋ ನೋಡಿರೋದಕ್ಕೆ ಧನ್ಯವಾದಗಳು.